ಸಿದ್ದರಾಮಯ್ಯನವರಿಗೆ ವಿಪಕ್ಷಗಳು ಇಷ್ಟೆಲ್ಲ ಕಾಟ ಕೊಡ್ತಾ ಇದ್ರು ಸಿದ್ದರಾಮಯ್ಯನವರು ಸುಮ್ಮನೆ ಇದ್ದಾರಾ ಅಥವಾ ಇರ್ತಾರಾ ಅಥವಾ ಹೈಕಮಾಂಡ್ ಇವ್ರಿಗೆ ಏನಾದ್ರು ಟಾಸ್ಕ್ ಕೊಟ್ಟಿದೆಯಾ ಅಂದರೆ ಆಗಸ್ಟ್ 9ನೇ ತಾರೀಕು ತನಕ ವೆಯ್ಟ್ ಮಾಡಿ. ಸಿಎಂ ಸಿದ್ದರಾಮಯ್ಯ ಎಸಿತಾರ ರಾಜಕೀಯದ ಬೆಂಕಿ ಚೆಂಡು ಅಂತ ಕಾದು ನೋಡಬೇಕು. ಬಿಜೆಪಿ ಜೆಡಿಎಸ್ ವಿರುದ್ಧ ಬ್ರಹ್ಮಾಸ್ತ್ರದ ಸುಳಿವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಯಾಕೆಂದರೆ ಸಿಎಂ ಮತ್ತು ಡಿ ಸಿ ಎಂ ಇಬ್ಬರಿಗೂ ಕೂಡ ಈಗ ಕುಮಾರಸ್ವಾಮಿ, ಬೊಮ್ಮಾಯಿ, ವಿಜಯೇಂದ್ರ ಅವರೇ ಪ್ರಮುಖವಾದ ಟಾರ್ಗೆಟ್. ಯಾವ ಪ್ರಕರಣದಲ್ಲಿ ಯಾರ ವಿರುದ್ಧ ಉನ್ನತ ಮಟ್ಟದ ತನಿಖೆಗೆ ಕೊಡುತ್ತೆ ಸರ್ಕಾರ ನೋಡಬೇಕು. ನಿನ್ನೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? 21 ಪ್ರಕರಣ ಅಸೆಂಬ್ಲಿನಲ್ಲಿ ಹೇಳಿದ್ರಲ್ಲಪ್ಪ, ನೀವು ಬಿ ಜೆ ಪಿ ಅವಧಿಯಲ್ಲಿ ನಡೆದಿರೋದು, ಏನು ಮಾಡಿದ್ರಿ? ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋದ್ರಾ? ಬಿ ಜೆ ಪಿ ಜೆ ಡಿ ಎಸ್ ಪಾದಯಾತ್ರೆಗೆ ಸಿ ಎಂ ಸಿದ್ದರಾಮಯ್ಯ ಈಗ ಕೌಂಟರ್ ಗೇಮ್ ಕೊಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ. ಆಗಸ್ಟ್ 9ನೇ ತಾರೀಕು ಅಂದರೆ ಇವರ ಪಾದಯಾತ್ರೆ ಮುಗಿಬೇಕು ಮೈಸೂರಿನಲ್ಲಿ. ಆವಾಗ ಪೊಲಿಟಿಕಲ್ ಬಾಂಬ್ ಸಿಡಿಸೋದಕ್ಕೆ ಸಿದ್ದರಾಮಯ್ಯನವರು ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದಾರಂತೆ. ಬಿ ಜೆ ಪಿ ಸರ್ಕಾರದ ಅವಧಿಯ ಪ್ರಮುಖ ಹಗರಣಗಳ ಬಗ್ಗೆ ಅಸ್ತ್ರ ಪ್ರಯೋಗ ಮಾಡುವ ಸಾಧ್ಯತೆ. ಪ್ರಮುಖವಾಗಿ ಆ PSI ಹಗರಣ ನಡೆದಿತ್ತು, ಆಮೇಲೆ ಬಿಟ್ಕಾಯಿನ್ ಹಗರಣ ನಡೆದಿತ್ತು. ಸೊ ಇದರ ಬಗ್ಗೆ ಈಗಾಗಲೇ AICCಯಿಂದ ಸಿ ಎಂ ಮತ್ತು ಡಿ ಸಿ ಎಂಗೆ ಸ್ಪೆಷಲ್ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಸ್ಪೆಷಲ್ ಪರ್ಮಿಷನ್ ಕೂಡ ಇದೆಯಂತೆ. ರಾಹುಲ್ ಗಾಂಧಿ ಅವರೇ ಹೇಳ್ಬಿಟ್ಟಿದ್ದಾರಂತೆ, ಹೋಗಲಿ ಜೈಲಿಗೆ ಬಿ ಜೆ ಪಿ ಅವರು ಯಾರಾದರೂ ಸರಿ, ನೀವೇನು ಮಾಡ್ತಾ ಇದ್ದೀರಾ? ಮೊದಲು ಬಿ ಜೆ ಪಿ ಅವಧಿಯಲ್ಲಿನ ಹಗರಣವನ್ನು ಉನ್ನತ ಮಟ್ಟದ ತನಿಖೆ ಕೊಟ್ಟು ಬಂಧಿಸಿ, ಅವ್ರನ್ನ ಮುಲಾಜಿಲ್ಲದೆ ತನಿಖೆಗೆ ವಹಿಸಿ ಕಾನೂನು ಹೋರಾಟ ಮಾಡಲಿ ಅಂತ ರಾಹುಲ್ ಗಾಂಧಿ ಹೇಳಿದಾರಂತೆ. ಯಾಕೆಂದರೆ ಇವರೆಲ್ಲ ಕೊಟ್ಟಿದ್ದಾರಲ್ಲ ಕಿರುಕುಳ ಸಾಕಷ್ಟು. ಹಾಗಾಗಿ ಆಗಸ್ಟ್ 9ನೇ ತಾರೀಕು ಸುದ್ದಿಗೋಷ್ಠಿ ನಡೆಸಿ ಸಮರವನ್ನು ಸಾರ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಕ್ಕಂಥದ್ದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೋತೀನಿ. ಸುಕೇಶ್, ಇದು ಎಕ್ಸ್ಪೆಕ್ಟೆಡ್. ಯಾವಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಿದ್ದರಾಮಯ್ಯನವರ ವಿರುದ್ಧನೇ ಮುಗಿಬೀಳ್ತಾರೆ, ಅವ್ರ ರಾಜೀನಾಮೆನೇ ಕೇಳ್ತಾರೆ ಎಂದಾಗ ಅವರ ಕಾಲದ ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದಕ್ಕೆ ಯಾವುದಾದ್ರೂ ಉನ್ನತ ಮಟ್ಟದ ತನಿಖೆ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು. ಏನಾಗಬಹುದು 9ನೇ ತಾರೀಕು ಅಂತ? ಆ ರೀತಿಯ ಒಂದು ಪ್ರತಿಕ್ರಿಯೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಬರಬಹುದು ಅನ್ನುವಂಥದ್ದು. ಯಾಕಂದರೆ ಈ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ನಡೆದಿತ್ತು ಅನ್ನುವಂಥದ್ದು. ಹಾಗಾಗಿ ಈಗ ಸಿದ್ದರಾಮಯ್ಯವರ ವಿಚಾರದಲ್ಲಿ BJPಯ ಮೂವನ್ನು ನೋಡಿಕೊಂಡು ಅವರ ಅವಧಿಯ ಹಗರಣಗಳು ಅಥವಾ ಯಾವುದು ಪ್ರಮುಖವಾಗಿ ತನಿಖೆ ಆಗಬಾರ್ದು, ವಿಶೇಷವಾಗಿ ಪ್ರಮುಖ ನಾಯಕರುಗಳು ಭಾಗಿಯಾಗಿದ್ದರು ಅನ್ನುವಂಥ ಆರೋಪಗಳನ್ನು ಎದುರಿಸ್ತಿರುವಂಥದ್ದು. ಅಂಥವಿದ್ರೆ ಅದರದ್ದು ಒಂದು ಚೆಕ್ಮೇಟನ್ನು ಕೊಡಬೇಕು ಅನ್ನುವಂಥದ್ದು ಕೈಪಾಳ್ಯದ ನಿರ್ಧಾರ ಅನ್ನುವಂಥದ್ದು ಕೂಡ. ಹಾಗಾಗಿ ಅದನ್ನು ಕೂಡ ಅಳೆದು ತೂಗಿ ನೋಡ್ತಾ ಇರುವಂಥದ್ದು. ಯಾವುದು ಅಂತಹ ಪ್ರಕರಣಗಳಿದ್ದಾವೆ ಅನ್ನೋದನ್ನ ಯೋಚನೆ ಮಾಡಿ ಅದರ ಸಾಧ್ಯಾಸಾಧ್ಯತೆಗಳು ಏನು ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡಿ ಆನಂತರ ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರೋದು. ಬಹುತೇಕ ಈ ವಾರದ ಕೊನೆಯಲ್ಲಿ ಅದರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಕೈಪಾಳ್ಯ ಬರುವಂತೆ ಕಾಣಿಸ್ತಿದೆ. ಸರ್ಕಾರದ ಭಾಗವಾಗಿ ತನಿಖೆ ಅಥವಾ ಮರುಪರಿಶೀಲನೆ ಅಥವಾ ತನಿಖೆ ಈ ರೀತಿಯ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಕೂಡ ಇದೆ. ಅರವಿಂದ್, ಓಕೆ, ನೋಡೋಣ. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಯಾವ ಪ್ರಕರಣ, ಕೋವಿಡ್ ಹಗರಣ ನಡೆದಿತ್ತಲ್ಲ, PSI ಸ್ಕ್ಯಾಮ್, ಯಾವುದಾದ್ರೂ ಕಾನೂನಾತ್ಮಕವಾಗಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು, ಅದರಲ್ಲಿ ಭಾಗಿಯಾದವ್ರಿಗೆ ಶಿಕ್ಷೆ ಕೊಡಬೇಕು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ನೋಡೋಣ.